ಹಾಯ್ ಫ್ರೆಂಡ್ಸ್, ಪ್ರಭಾಪರ ರೆಸಿಪಿಗೆ ಸ್ವಾಗತ. ಇವತ್ತು ಪರೋಟ ಜೊತೆಗೆ ಚಪಾತಿ ಜೊತೆಗೆ ಆಗುವಂಥ ಒಂದು ಪಾಲಕ್ ಗ್ರೇವಿ ಮಾಡೋಣ. ನಾನಿಲ್ಲಿ ಒಂದು ಪಾಲಕ್ ಕಟ್ ತೊಗೊಂಡಿದ್ದೀನಿ. ತುಂಬ ಸಣ್ಣ ಕಟ್ಟದು, 2 ಹಿಡಿ ಸೊಪ್ಪಾಗತ್ತೆ ಅಷ್ಟೇ. ಅದನ್ನು ತೊಗೊಂಡು ಚೆನ್ನಾಗಿ ತೊಳ್ಕೊಂಡು ಈ ಥರ ಒಟ್ಟಿಗೆ ಹಿಡ್ಕೊಂಡು ಸಣ್ಣದಾಗಿ ಪುಡಿ ಪುಡಿಯಾಗಿ ಹೆಚ್ಕೋಬೇಕು. ನೋಡಿ, ಇದು 1 ಹಿಡಿ ಸೊಪ್ಪಾಯಿತು. ಈಗ ಇನ್ನೊಂದು ಹಿಡಿ ಸೊಪ್ಪು ತೊಗೊಳ್ತೀನಿ. ಈಗ ಇನ್ನೊಂದು ಹಿಡಿ ಸೊಪ್ಪಿದೆ, ಇದನ್ನು ತೊಗೊಂಡು ಚೆನ್ನಾಗಿ ಸಣ್ಣಗೆ ಚಿಕ್ಕದಾಗಿ ಹೆಚ್ಕೋಬೇಕು. ಈ ಥರ ಮಾಡಿಕೊಟ್ರೆ ನಿಮಗೆ ಮಕ್ಕಳು ಸಹ ಇದು ಸೊಪ್ಪು ತಿಂತಾರೆ. ಇಲ್ಲಾಂದರೆ ಮಕ್ಕಳಿಗೆ ಸ್ವಲ್ಪ ಸೊಪ್ಪು ಸಾರು, ಸೊಪ್ಪಿನ ಗೊಜ್ಜು ಅಂದರೆ ಎಲ್ಲ ಸ್ವಲ್ಪ ಅಲರ್ಜಿ. ಅವ್ರಿಗೆ ಗ್ರೀನ್ ನೋಡಿದ್ರೇ ಅಲರ್ಜಿ. ಕೊತ್ತಂಬರಿ ಸೊಪ್ಪು ಅಂಥದ್ದೆಲ್ಲ ಬಂದರೆ ತೆಗೆದಿಟ್ಬಿಡ್ತಾ ಇರ್ತಾರೆ. ಈ ಥರ ಮಾಡಿಕೊಟ್ರೆ ಮಾತ್ರ ನಮ್ಮ ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ. ಹಾಗೆಯೇ ನಿಮ್ಮ ಮಕ್ಳಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಈಗ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡು ಅದನ್ನು ಚಿಕ್ಕದಾಗಿ ಸಣ್ಣಗೆ ಬಾಕ್ಸ್ ಥರ ಕಟ್ ಮಾಡಿ ಇಟ್ಕೊಳ್ತೀನಿ. ಈಗ ದೊಡ್ಡದಾಗಿರೋ ಬೆಳ್ಳುಳ್ಳಿ ಕಾಳು ಒಂದು 10 ತೊಗೊಂಡಿದ್ದೀನಿ, ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ. ಅದನ್ನು ಸಹ ಸಣ್ಣಗೆ ಹೆಚ್ಕೋಬೇಕು. ಚಿಕ್ಕದಾಗಿ ಹೆಚ್ಚಿಟ್ಕೊಳ್ಳಿ. ಫ್ರೆಂಡ್ಸ್, ನಾನು ಆಗಲೇ ಒಲೆ ಮೇಲೆ ಬಾಣಲಿ ಇಟ್ಬಿಟ್ಟಿದ್ದೀನಿ, ಅದು ಬಿಸಿಯಾಗಿದೆ. ಈಗ ಒಂದೇ ಒಂದು ಚಮಚ ಎಣ್ಣೆ, ಬಾಣಲಿ ಎಲ್ಲ ನೆನೆಯೋ ಥರ ಹಾಕಿದ್ರೆ ಸಾಕು. ಇದಕ್ಕೀಗ 2 ಚಮಚ ಕಡಲೆಬೇಳೆ, 2 ಚಮಚ ಕಡಲೆ ಬೀಜ, ಹಾಗೆ 2 ಚಮಚ ಎಳ್ಳು ಹಾಕ್ಕೊಂಡು ಹುರ್ಕೋಬೇಕು. ಕಡಲೆ ಬೀಜ ಕಡಲೆಬೇಳೆ 2 ಹುರಿದಾದ್ಮೇಲೆ ಸ್ಟವ್ ಫುಲ್ ಸಿಮ್ ಮಾಡ್ಕೊಂಬಿಡಿ. ಆಮೇಲೆ ಎಳ್ಳು ಹಾಕ್ಕೋಬೇಕು. ಆ ಬಿಸಿಗೇ ಚೆನ್ನಾಗಿದಾಗುತ್ತೆ. ಅದಾದಮೇಲೆ 1 ಚಮಚ ಧನಿಯಾ ಪುಡಿ, ಒಂದು ಅರ್ಧ ಚಮಚ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಸಿಮೆಣಸಿನ ಪುಡಿ ಹಾಕೋಬೇಕು, ಅಂದರೆ ಕೆಂಪು ಮೆಣಸಿನ ಪುಡಿ ಹಾಕೋಬೇಕು. ಈ 2 ಪುಡಿಗಳು ಬಾಣಲಿ ಬಿಸಿಗೇ ಚೆನ್ನಾಗಿ ಘಮ ಬಂದುಬಿಡುತ್ತೆ. ಮನೆಯೆಲ್ಲ ಘಮ ಅಂತ ವಾಸನೆ ಬರುತ್ತೆ. ಆ ಥರ ಬೆಂದೋಗುತ್ತೆ. ಈಗ ಇದಿಷ್ಟನ್ನು ಚಿಕ್ಕ ಮಿಕ್ಸಿ ಜಾರ್ ತೊಗೊಂಡು ಅದರಲ್ಲಿ ತರಿಯಾಗಿ ಪೌಡ್ರ್ ಮಾಡಿಟ್ಕೋಬೇಕು. ತುಂಬ ತರಿನೂ ಬೇಡ, ತುಂಬ ಪೌಡ್ರ್ ಹಾಕೋಬೇಡ, ಆ ಥರ ಮಾಡಿಟ್ಕೊಳ್ಳಿ. ಈಗ ಇದಕ್ಕೆ ಒಂದು 1/4 ಲೋಟ ನೀರಷ್ಟು ತೊಗೊಂಡು ಬಾಣಲಿಗೆ ಎಲ್ಲ ಹಾಕ್ಕೊಂಡು ಆ ನೀರನ್ನ ಮಿಕ್ಸಿಗೆ ಹಾಕಿಟ್ಕೊಳ್ಳಿ. ಮತ್ತು ಅದೇ ಕಡಾಯಿನ ಸ್ಟವ್ ಮೇಲೆ ಇಟ್ಟು ಅದಕ್ಕೆ 3 ಟೀ ಸ್ಪೂನಷ್ಟು ಎಣ್ಣೆ ಹಾಕೋಣ. ಈಗ ಇದಕ್ಕೆ ಎಣ್ಣೆ ಕಾದಿದೆ. ಇದಕ್ಕೆ 1 ಟೀ ಸ್ಪೂನಷ್ಟು ಜೀರಿಗೆ ಹಾಕಿ ಹೆಚ್ಚಿಟ್ಕೊಂಡಿದ್ವಲ್ಲ ಈರುಳ್ಳಿ ಬೆಳ್ಳುಳ್ಳಿ 2 ಒಂದಾದ್ಮೇಲೆ ಒಂದು ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ಅದು ಸ್ವಲ್ಪ ಬಣ್ಣ ಬದಲಾಯಿಸಿದ ತಕ್ಷಣ ಒಂದು ಚಿಕ್ಕ ಟೊಮೆಟೊನ ಹೆಚ್ಕೊಂಡು ಅದನ್ನು ಈ ಈರುಳ್ಳಿ ಬೆಳ್ಳುಳ್ಳಿ ಜೊತೆಗೆ ಹುರ್ಕೊಳ್ಳೋಣ. ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೋಬೇಕು. ಉಪ್ಪು ಹಾಕಿದ ಮೇಲೆ ಸ್ವಲ್ಪ ಈ ಥರ ಫುಲ್ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ಒಂದು 5 ನಿಮಿಷ ಬೇಯಿಸ್ಕೋಬೇಕು. ಈಗ ಇದನ್ನು ತೆಗೆದು ಸ್ವಲ್ಪ ಕೈ ಆಡಿಸಿ ಆಮೇಲೆ ಹೆಚ್ಚಿಟ್ಕೊಂಡಿದ್ದಂಥ ಸೊಪ್ಪೆಲ್ಲ ಇದಕ್ಕೆ ಹಾಕಿ ಮತ್ತೆ ಚೆನ್ನಾಗಿ ಹುರಿಬೇಕು. ಇದು ಅಷ್ಟೇ ಒಂದು 3-4 ಮಿನಿಟ್ಸು. ಸೊಪ್ಪೆಲ್ಲ ಬೇಗ ಬೆಂದೋಗುತ್ತಲ್ವ, ಅದಕ್ಕೆ ಸ್ವಲ್ಪ ಅದ್ರ ಜೊತೆಗೆ ಹಾಕ್ಕೊಂಡು ಕೈ ಆಡಿಸಿದ್ರೆ ಸಾಕು. ಸ್ವಲ್ಪ ಮುಚ್ಚಳ ಮುಚ್ಚಿನೂ ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಬಣ್ಣ ಎಲ್ಲ ಹೋಗಲ್ಲ, ಚೆನ್ನಾಗಿರುತ್ತೆ, ಗ್ರೀನಾಗಿ ಚೆನ್ನಾಗಿ ಕಾಣುತ್ತೆ. 2-3 ನಿಮಿಷ ಸಾಕಷ್ಟೆ. ಈಗ ಇದಾಗಿದೆ, ನೋಡೋಣ. ನೋಡಿ ಎಷ್ಟು ಚೆನ್ನಾಗಿದೆ, ಗ್ರೀನಾಗಿದೆ, ಘಮ ಅಂತ ಜೋರು ಸ್ಮೆಲ್ ಬರ್ತಾ ಇದೆ. ಬೇಗ ಹೊಟ್ಟೆ ಹಸಿತಾ ಇದೆ ನನಗೆ ಇದನ್ನು ನೋಡಿ. ಈಗ ಇದಕ್ಕೆ ರುಬ್ಬಿಟ್ಕೊಂಡಿದ್ದೀವಲ್ವ ನಾವು ಮಸಾಲೆ, ಅದನ್ನು ಹಾಕ್ಕೋಬೇಕು. ನಿಮ್ಗೆ ಎಷ್ಟು ಗಟ್ಟಿ ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಯಾಕಂದರೆ ನೋಡಿ, ಇದು ಹಾಕಿದ ತಕ್ಷಣವೇ ಕಡಲೆಬೇಳೆ ಕಡಲೆ ಬೀಜ ಎಲ್ಲ ಇರೋದ್ರಿಂದ ಗಟ್ಟಿಗೆ ಆಗ್ತಾ ಬರುತ್ತೆ ಅದು. ಅದಕ್ಕೆ ಎಳ್ಳು ಬೇರೆ ಇದೆ ಅಲ್ವಾ, ಅದಕ್ಕೆ ನೋಡಿಕೊಂಡು ಸ್ವಲ್ಪ ನಿಮ್ಗೆ ಎಷ್ಟು ಬೇಕೋ ಅಷ್ಟು ತಿಳಿ ಮಾಡ್ಕೊಳ್ಳಿ. ನಾನು ರುಚಿಗೆ ಸ್ವಲ್ಪ ಇರಲಿ ಅಂದ್ಬಿಟ್ಟು ಸ್ವಲ್ಪ ಬೆಲ್ಲ ಹಾಕ್ಕೊಳ್ತೀನಿ. ಇದು ಆಪ್ಷನಲ್ಲು, ನಿಮಗೆ ಬೇಕಿದ್ದರೆ ಹಾಕೋಬೋದು, ಇಲ್ಲಿದ್ರೆ ಬೇಡ. ಮತ್ತು ಮುಚ್ಚಳ ಮುಚ್ಚಿ ಒಂದು 2 ನಿಮಿಷ ದಮ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ನಾನು ನೋಡಿ ಪರೋಟ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ನೀವು ಮನೇಲಿ ಟ್ರೈ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.